ಹೇಳು. ಒಳ್ಳೇದ್ ಮಾಡಿಲ್ವಾ? ಏನ್ ಒಳ್ಳೇದ್ ಮಾಡಿದ್ರು? ಒಳ್ಳೇದ್ ಮಾಡಿಲ್ವಾ ಸರ್? ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು? ಏನ್ ಹೆಲ್ಪ್ ಮಾಡಿದ್ರು? ಹೆಲ್ಪ್ ಮಾಡ್ತಾವ್ರೆ. ಅಲ್ಲ ಕ್ವಶನ್ ನಿಮ್ ಜನ್ಮಕ್ಕೆ ಏನ್ ಬಂದಿರೋದು ಇಲ್ಲಿಗೆ? ನಮ್ ಬಾಸ್ ಅರೆಸ್ಟ್ ಮಾಡವ್ರೆ, ಅದಕ್ಕೆ ಬಂದಿದೀವಿ ಅಭಿಮಾನಿಗಳು. ಏನ್ ಅರೆಸ್ಟ್ ಮಾಡಿರೋದು? ಏನ್ಕೆ ಅಂತ ಅವ್ರು ಹೇಳ್ಬೇಕು ನಮ್ಗೆ. ಪ್ರಕರಣದಲ್ಲಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲ ಏನು ಅಂತ. ನಮ್ ಬಾಸ್ ತರ ಮಾಡಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ತೋರಿಸ್ತೀನಿ ಒಂದಕ್ಕೆರಡು ಸೇರಿಸಿ ಪಾಂಡವ್ ಎಂತ ಹಲ್ಕಟ್ ನನ್ನ ಮಗ ಅಂತ ತೋರಿಸ್ತೀನಿ. ಸುಮ್ಗೆ ಅರೆಸ್ಟ್ ಮಾಡ್ತಾರ? ಅದನ್ನ ಅವ್ರು ಹೇಳ್ಬೇಕಲ್ಲ. ಪೊಲೀಸರು ಹೇಳಿರುವಂತದ್ದು, ಪೊಲೀಸ್ ಕಮಿಷನರ್ ಹೇಳಿರುವಂತದ್ದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಂತ. ನೀವು ಈಗಲೂ ಬಾಸ್ ಅಂತೀರಾ? ಪ್ರೂಫ್ ನಮ್ ಬಾಸೆ ಅವರು, ನಮ್ ಡಿ ಬಾಸ್ ಕೈಗೆ ಹಾಕೊಂಡಿಲ್ವಾ ಡಿ ಬಾಸೆ ಅವರು. ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ ಹೋಗವ್ರೇನ್ರ ಅವರು? ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂದೆವಾ ನಿಮ್ ಜನ್ಮಕ್ಕೆ. ಪೊಲೀಸ್ ಕಮಿಷನರ್ ಹೇಳಿದ್ದು, IPS ಆಫೀಸರ್. ಈಗ ನಾನು ಒಂದ್ ನಿಮಿಷ ಅಣ್ಣ, ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದ್ದೀನಿ. ದರ್ಶನ್ ಅವ್ರು ಅಲ್ಲಿ ನೋಡಿದವ್ರೆ ಇಲ್ಲಿ ನೋಡಿದವ್ರೆ ಅಂತ. ಅವರೇ ಏನಾರು ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರು ವಿಡಿಯೋ ಮಾಡಿದಾರ? ಅಯ್ಯೋ ಅಯ್ಯೋ ಅಯ್ಯೋ, ಚಿನ್ನಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ. ಅವರ ಡ್ರೈವರ್ ಮತ್ತೆ ಗನ್ಮ್ಯಾನ್ ದರ್ಶನ್ ಹೇಳಿದಕ್ಕೋಸ್ಕರ ಹೋಗಿ ನಾವು ಅವ್ನು ಹೊಡೆದಿದ್ದು ಅಂತ ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು ಹಂಗಾದ್ರೆ? ಪೊಲೀಸ್ ಹೇಳಿರುವಂತದ್ದು ನಿಮ್ಮನೇನು ಹೆಣ್ಮಕ್ಳೆ, ನಮ್ಮನೇನು ಹೆಣ್ಮಕ್ಳೆ. ಯಾವ ಹೆಣ್ಮಕ್ಳಿಗಾದ್ರು ಯಾವನಾದ್ರು ಕೆಟ್ಟಾಗಿ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಇನ್ನು ಅಂದ್ರೆ ದೇವತೆ ಅಂತವ್ರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ, ಪೂಜೆನೂ ಮಾಡ್ತೀನಿ, ಕೈಯೂ ಮುಗಿತೀನಿ. ಹಾಗಂತ ಮುತ್ತೈದೆ ತರ ಮೇಕಪ್ ಹಾಕೊಂಡ್ ಪೋಸ್ಟ್ ಕೊಡೋರ್ಗೆಲ್ಲ ಮರ್ಯಾದೆ ಕೊಡೋದಕ್ಕೆ ನನಗೇನ್ ದರ್ದ? ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಅವರು ಮಾಡೋ ಒಳ್ಳೆ ಕೆಲಸಗಳು ಯಾವ್ದು ಹೈಲೈಟ್ ಮಾಡಲ್ಲ. ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಕಾಯಿಸ್ಕೊಳ್ಳೋ ಅವ್ರು ಇಂತ ಏನಂತ ಹೈಲೈಟ್ ಮಾಡ್ಬೇಕಾಯ್ತಪ್ಪ ನಿಮ್ ಪ್ರಕಾರ? ಏನ್ ಏನು ಒಳ್ಳೇದ್ ಮಾಡೇ ಇಲ್ವಾ ಅಂದ್ರೆ? ಹೇಳು. ಒಳ್ಳೇದ್ ಮಾಡೇ ಇಲ್ವಾ? ಏನ್ ಒಳ್ಳೇದ್ ಮಾಡಿದ್ರು? ಒಳ್ಳೇದ್ ಮಾಡಿಲ್ವಾ ಸರ್? ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು? ಏನ್ ಹೆಲ್ಪ್ ಮಾಡಿದ್ರು? ಅಲ್ಲ ಕ್ವಶನ್ ನಿಮ್ಗೆ ಅಯ್ಯೋ ನಮ್ಗೆ ಮಾಡ್ತಾರೆ ಬಿಡಿ, ನಾವು ಅವ್ರು ಮಾಡೋದೇ ಬೇಡ. ಹೇಳು. ಅಲ್ಲಪ್ಪ ಏನ್ ಅವರು ನಾವು ಇನ್ಸ್ಪಿರೇಷನ್, ಅವ್ರು ನಮ್ಗೆ ಇನ್ಸ್ಪಿರೇಷನ್. ಮೊದ್ಲು ಡೈಲಿ ನೀನ್ ಹಾಕೊಳ್ಳೋ ಕಾಚ ಬದಲಾಯಿಸಲೇ ಬುಲ್ಡೋ. ಅಲ್ಲಿವರೆಗೂ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ನ್ಯೂಸ್ ಅವ್ರಿಗೆ ದಯವಿಟ್ಟು ಅವರೇ ಮಾಡವ್ರೆ, ದರ್ಶನ್ ಅವರೇ ಹೊಡೆದವ್ರೆ. ಪೊಲೀಸ್ ಹೇಳಿದಾರಪ್ಪ. ಪೊಲೀಸ್ ಇನ್ನೊಂದ್ಸಲ ನನ್ ಕಣ್ಣಿಗೆ ಕಾಣಿಸಿದ್ರೆ ಮಕ್ಕನ್ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಒಳಗೆ ಹಾಕಿದ್ರು 18 ಒಳಗೆ ಬಿಡಬೇಕು ಹಂಗ್ ಕುಯ್ತೀನಿ. ಏನ್ ಬಂದಿರೋದು ಇಲ್ಲಿಗೆ? ನಮ್ ಬಾಸ್ ಅರೆಸ್ಟ್ ಮಾಡವ್ರೆ, ಅದಕ್ಕೆ ಬಂದಿದೀವಿ ಅಭಿಮಾನಿಗಳು. ಏನ್ ಅರೆಸ್ಟ್ ಮಾಡಿರೋದು? ಏನ್ಕೆ ಅಂತ ಅವ್ರು ಹೇಳ್ಬೇಕು ನಮ್ಗೆ. ಕೊಲೆ ಪ್ರಕರಣದಲ್ಲಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲ ಏನು ಅಂತ. ನಮ್ ಬಾಸ್ ತರ ಮಾಡಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ತೋರಿಸ್ತೀನಿ ಒಂದಕ್ಕೆರಡು ಸೇರಿಸಿ ಪಾಂಡವ್ ಎಂತ ಹಲ್ಕಟ್ ನನ್ನ ಮಗ ಅಂತ ತೋರಿಸ್ತೀನಿ. ಸುಮ್ಗೆ ಅರೆಸ್ಟ್ ಮಾಡ್ತಾರ? ಅದನ್ನ ಅವ್ರು ಹೇಳ್ಬೇಕಲ್ಲ. ಪೊಲೀಸರು ಹೇಳಿರುವಂತದ್ದು, ಪೊಲೀಸ್ ಕಮಿಷನರ್ ಹೇಳಿರುವಂತದ್ದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಂತ. ನೀವು ಈಗಲೂ ಬಾಸ್ ಅಂತೀರಾ? ಪ್ರೂಫ್ ನಮ್ ಬಾಸೆ ಅವರು, ನಮ್ ಡಿ ಬಾಸ್ ಕೈಗೆ ಹಾಕೊಂಡಿಲ್ವಾ ಡಿ ಬಾಸೆ ಅವರು. ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ ಹೋಗವ್ರೇನ್ರ ಅವರು? ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂದೆವಾ ನಿಮ್ ಜನ್ಮಕ್ಕೆ. ಪೊಲೀಸ್ ಕಮಿಷನರ್ ಹೇಳಿದ್ದು, IPS ಆಫೀಸರ್. ಈಗ ನಾನು ಒಂದ್ ನಿಮಿಷ ಅಣ್ಣ, ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದ್ದೀನಿ. ದರ್ಶನ್ ಅವ್ರು ಅಲ್ಲಿ ನೋಡಿದವ್ರೆ ಇಲ್ಲಿ ನೋಡಿದವ್ರೆ ಅಂತ. ಅವರೇ ಏನಾರು ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರು ವಿಡಿಯೋ ಮಾಡಿದಾರ?